ಮಂಜುಳಾ ಅಂತೇಳಿ ಬೆಂಗಳೂರಿಂದ ಬರ್ತಾ ಇದ್ದೀನಿ. ಈ ಸ್ವಾಮಿ ನಾನು ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಇದ್ದೆ ಸರ್. ಅಚಾನಕ್ಕಾಗಿ ಸಿಕ್ತು ಈ ದೇವ್ರ ಬಗ್ಗೆ ಸರ್. ನಂಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಕಾಲು ನೋವಿತ್ತು, ತುಂಬ ಮಂಡಿ ನೋವು. ಕೆಳಗೆ ಕುತ್ಕೊಂಡ್ರಕ್ಕೆ ಬರ್ತಾ ಇರಲಿಲ್ಲ, ಕಾಲು ಚಾಚ್ಕೊಂಡೆ ಕುತ್ಕೊಬೇಕಿತ್ತು. ಮನೆಯಲ್ಲಾದರೂ ಪರವಾಗಿಲ್ಲ ಸರ್, ಮನೆಯಲ್ಲಿ ಹೆಂಗೋ ನಡೆದೋಗುತ್ತೆ. ಹೊರಗಡೆ ಹೋದಾಗ ಅಥವಾ ಏನಾದರೂ ಪೂಜೆ ಗೀಜೆ ಮಾಡ್ಬೇಕಾದ್ರೆ ನಂಗೆ ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ, ತುಂಬ ಪೇನ್ ಆಗ್ತಾಯಿತ್ತು. ಮಲಗ್ಬಿಟ್ಟು ಎದ್ದಾಗ ನಡಿಯೋಕೆ ಆಗ್ತಿರ್ಲಿಲ್ಲ ಸರ್. ತುಂಬ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಕಾಯಿಲೆ ಬಂತಲ್ಲ ಅಂತ ಮನ್ಸಿಗೆ ಹಚ್ಕೊಂಡಿದ್ದೆ ಸರ್. ಡಾಕ್ಟರ್ ಹತ್ರ ವಿಸಿಟ್ ಮಾಡಿದಾಗ ಅವ್ರು ಫಿಜಿಯೋಥೆರಪಿ ಮಾಡಿಸ್ರಿ ಅಂತ ಹೇಳಿದ್ರು. ಪ್ಲಸ್ ಟ್ಯಾಬ್ಲೆಟ್ ಕೊಟ್ಟರು. ಆ ಟ್ಯಾಬ್ಲೆಟ್ ತೊಗೊಂಡಾಗ ಕಡಿಮೆ ಆಗ್ತಿತ್ತು ಸರ್. ಮತ್ತು ಆಮೇಲೆ ಮತ್ತೆ ಅದೇ ನೋವು ಇರ್ತಾಯಿತ್ತು. ನಂಗೆ ಯಾಕೋ ಈ ಸ್ವಾಮಿಗೆ ಒಂದ್ಸರಿ ಅಲ್ಲಿ ಇಲ್ಲಿ ಖರ್ಚು ಮಾಡೋದಕ್ಕಿಂತ ಈ ಸ್ವಾಮಿಗೆ ಒಂದ್ಸರಿ ಹೋಗ್ಬರೋಣ ಅಂತ ಬಂದು ದೇವ್ರ ಹತ್ರ ಚಾಲೆಂಜ್ ಮಾಡಿದೆ ಸರ್. ನಾನೇನು ಬೇಡ್ಕೊಂಡಿಲ್ಲ. ನಂಗೆ ನೋವು ಕಾಲು ನೋವಿದೆ. ಸೊ ಇದನ್ನು ನನಗೆ ಹುಷಾರು ಮಾಡಿಕೊಡು, ನೆಕ್ಸ್ಟ್ ಇಂದ ನಾನು ಬರ್ತೀನಿ ಅಂತ ಸರ್. ನನ್ನ ಬೇರೆಯವ್ರಿಗೆ ಸಾಕ್ಷಿ ಬೇಡ, ನಮ್ಮ ಮನೆಯವ್ರಿಗೆ ನಾನು ಸಾಕ್ಷಿ ಅಷ್ಟೇ, ಬೇರೆಯವ್ರಿಗೆ ಬೇಡ ನನ್ನ ಸಾಕ್ಷಿ. ನಮ್ಮ ಮನೇಲಿ ನಾನು ನೋಡಿ ತುಂಬ ಬೇಜಾರಾಗ್ಬಿಟ್ಟಿದ್ರು ನಮ್ಮ ಫ್ಯಾಮಿಲಿಯಲ್ಲಿ. ಈ ಸ್ವಾಮಿಗೆ ಬಂದೋದ್ಮೇಲೆ ಆ ಬೇಡಿಕೆ ಇಟ್ಮೇಲೆ ಒಂದು ಕುಷ್ಮಾಂಡ ಆರತಿ ಮಾಡೋಕ್ಕೆ ಹೇಳಿದ್ರು ಸರ್ ಇಲ್ಲಿ ಗುರುಗಳು. ಒಂದ್ಸರಿ ಅಷ್ಟೇ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ ವೀಕ್ ಬಂದಾಗ ನಾನು ಚಕ್ಲಿ ಹಾಕೊಂಡು ಆರಾಮ್ಸೆ ಕುತ್ಕೊಂಡಿದ್ದೀನಿ ಸರ್. ಆರಾಮ್ಸೆ ಓಡಾಡ್ತೀನಿ, ಎಷ್ಟು ಕಿಲೋಮೀಟ್ರ್ ಬೇಕಾದರೂ ಓಡಾಡ್ತಿದ್ದೀನಿ. ಹಾಗಾಗಿ ನನಗೆ ನಂಬಿಕೆ ಬಂತು ಸರ್. 4 ಸರಿ ಬಂದಿದ್ದೀನಿ ಸರ್, ಇನ್ನೂ ಬರಲೇಬೇಕು ಅನ್ಸುತ್ತೆ. ಬೇರೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಹೆಂಗೆ ಅನ್ಸುತ್ತೆ ಅಂದರೆ ಸರ್, ಒಂದು 30 ಮಿನಿಟ್ಸ್ ಸ್ಪೆಂಡ್ ಮಾಡ್ಬೋದು ಒಂದು ದೇವಸ್ಥಾನದಲ್ಲಿ, ಪ್ರಸಾದ ಇಸ್ಕೊಂಡ್ವಾ ಹೋದ್ವಾ. ಇಲ್ಲಿ ಸರ್ ಬಂದಮೇಲೆ ಹೋಗೋಕ್ಕೆ ಮನ್ಸು ಬರಲ್ಲ ಸರ್. ನಾವು ಬೆಳಗ್ಗೆ ಆ್ಯಕ್ಚುಲಿ 9 ಗಂಟೆಗೆ ಬಂದಿದ್ದು, ಇನ್ನೂ ಆದರೂ ಹೋಗಕ್ಕೆ ಮನಸ್ಸಿಲ್ಲ ಸರ್. ಅಷ್ಟು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಸರ್. ನಾನು ಜನದ ಹತ್ರ ಏನು ಹೇಳೋದು ಅಂದರೆ, ಹೆಂಗೂ ಫ್ರೀ ಬಸ್ ಇದೆ, ಯೋಚನೆ ಮಾಡೋದು ಬೇಡ. ಬಿಡದಿಯಿಂದ ಬಂದ್ಬಿಟ್ಟು ಅಲ್ಲಿಗೆ ಯಾರು ಕೇಳಿದ್ರು ಹೇಳ್ತಾರೆ ಸರ್. ವಂಡರ್ಲಾಗ್ ಬಂದು ಕೇಳಿದರೆ 50 ರೂಪಾಯಿನೂ ಇದೆ ಚಾರ್ಜ್, ಆಟೋ ಚಾರ್ಜ್. ಏನು ಹೇಳಿ, ವರದರಾಜೇಶ್ವರ ಸ್ವಾಮಿ ಅಂತೇಳಿ. ನಾನು ಆ್ಯಕ್ಚುಲಿ ನಂಬಿದ್ದೇನು ಅಂದರೆ ಸರ್, ತುಂಬ ಯೂಟ್ಯೂಬಲ್ಲೆಲ್ಲ ಫೇಕು ಅದು ಇದು ಅಂತಾರೆ. ಆ್ಯಕ್ಚುಲಿ ನಂಬಿದ್ದೇನು ಅಂದರೆ, ಈ ಗುರುಗಳಿದಾರಲ್ಲ ನಾರಾಯಣ ರೆಡ್ಡಿ ಅಂತೇಳಿ, ಆ ಗುರುಗಳು ದರ್ಶನ್ ಬಗ್ಗೆ ಹೇಳಿದ್ರು ಸರ್, ಡಿ ಬಾಸ್ ಬಗ್ಗೆ ಹೇಳಿದ್ರು. ನೋಡೋಣ, ನಂದು ಒಂದು ಚಾಲೆಂಜಿಂಗ್, ಅವ್ರ ಅಭಿಮಾನಿ, ನಾನು ಚಾಲೆಂಜ್ ಮಾಡೋಣ ದೇವ್ರ ಹತ್ರ ಅಂತ ಬಂದರೆ ಸಕ್ಸಸ್ಫುಲ್ ಆಯಿತು ಸರ್.